ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆತೇನಯ್ಯ. ಕಾಂಚನಕ್ಕೆ ವೇಳೆ ಇದೆ, ಲಿಂಗಕ್ಕೆ ವೇಳೆ ಇಲ್ಲ. ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆತೇನಯ್ಯ. ಕಾಂಚನಕ್ಕೆ ವೇಳೆ ಇದೆ, ಲಿಂಗಕ್ಕೆ ವೇಳೆ ಇಲ್ಲ. ಅಡಿಕೆಗೆ ಮೆಚ್ಚಿದ ಸೊರಗ ಅಮೃತದ ರುಚಿ ಬರುತ್ತದೆ ಕೂಡಲ ಸಂಗಮ ದೇವ. ಮಹಾಮಾನವತಾವಾದಿ ಬಸವಣ್ಣ ಈ ಸಮಾಜದ ಪಟ್ಟಬದ್ಧ ಹಿತಾಸಕ್ತಿಗಳ ಒಳಗ ವೇದದ ವಿಷಬೀಜವನ್ನು ಬಿತ್ತುವವರನ್ನ ಕುರಿತು ಬಹಳ ಮಾರ್ಮಿಕವಾದಂತಹ ಮಾತುಗಳನ್ನು ಬಸವಣ್ಣ ವ್ಯಕ್ತಪಡಿಸ್ತಾರೆ. ಹೇ ಮಾನವ, ಹೇ ಮನುಷ್ಯನೇ, ಈ ಜಗತ್ತಿನೊಳಗ ಮಹಾತ್ಮರು ಯಾವುದು ನಿನ್ನರಲ್ಲ. ಯಾವುದನ್ನು ನಂಬಬೇಡ, ಯಾವುದನ್ನು ನೋಡಬೇಡ, ಯಾವುದನ್ನು ಮುಟ್ಟಬೇಡ ಅಂತ ಹೇಳಿದ್ರು. ಅದನ್ನೇ ಇವತ್ತು ನಾವೆಲ್ಲರೂ ಬಯಸ್ತೇವೆ. ಅದಕ್ಕೆ ಬಸವಣ್ಣನವರುತ್ತಾರೆ, ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆತೇನಯ್ಯ. ಕಾಂಚನ ಸಂಪತ್ತು, ಹಣ ಮತ್ತು ರತ್ನಗಳು. ಹೇ ಕೂಡಲ ಸಂಗಮ ದೇವ, ನಾನು ನಿನ್ನ ಸಂಘ ಮಾಡಲು ಬಂದೆ, ನಿನ್ನ ಸಂಘವನ್ನು ಮರೆತೆ. ಯಾವುದರಿಂದ ಮರೆತೆ ಅಂದ್ರೆ ಕಾಂಚನವೆಂಬ ನಾಯಿಯನ್ನ ನೆಚ್ಚಿ ಪರಮಾತ್ಮ ನಿನ್ನ ನಾಮಸ್ಮರಣೆಯನ್ನು ಮರೆತೆ. ಕಾಂಚನಕ್ಕೆ ವೇಳೆ ಇದೆ, ಲಿಂಗಕ್ಕೆ ವೇಳೆ ಇಲ್ಲ. ಇವತ್ತ ಪುರಾಣ ಪ್ರವಚನಗಳು ಎಷ್ಟು ಮಂದಿ ಕೇಳ್ತೇವೆ? ಶಾಸ್ತ್ರಗಳಾಗಲಿ ಪುರಾಣಗಳಾಗಲಿ ಎಷ್ಟು ಮಂದಿಗೆ ಬೇಕಾಗಿದೆ? ಒಂದು 18 ವರ್ಷದ ಹುಡುಗಿ ಒಂದು ಹುಡುಗ ಬಂದು ಒಂದು ಮೈಕಿನ ಮುಂದೆ ಕುತ್ಕೊಂಡು ಹಣಗಿ ಮಾಡಿಸಿ ಕುಡಿಲಿಕ್ಕಂದ್ರೆ 70 ವರ್ಷದ ಹುಡುಗರು ಸಹಿತ ಜೋರು ಸಹಿಸುತ್ತ ಆಟಬೇಕು ನೋಡ್ತವ. ಇವತ್ತು ಪುರಾಣ ಪ್ರವಚನಗಳು ಎಷ್ಟು ಜನ ಕೇಳ್ತೇವೆ? ಎಷ್ಟು ಜನರಿಗೆ ಆಧ್ಯಾತ್ಮದ ಒಂದು ಲವಲವಿಕೆ ಇದೆ, ನಾವು ನೋಡಬೇಕಾಗುತ್ತದೆ. ಅದಕ್ಕೆ ಬಸವಣ್ಣ ಹೇಳಿದ, ಕಾಂಚನಕ್ಕೆ ವೇಳೆ ಇದೆ. ಸಂಪತ್ತನ್ನ ಪ್ರಾಪ್ತಿ ಮಾಡ್ಕೋಬೇಕಾದಂತ ದಾರಿಗಳು ಇರ್ತದ ಹೇಳಿ. ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ರಾತ್ರಿ ದೇವಗಳು ಕೂಗಿ ಕೂಗುವಾಗ, ನಾಯಿ ಬದಲುವಾಗ ಅಂತಲ್ಲಿ ಹೋಗಿ ಇಂತಲ್ಲಿ ಸಿಗ್ತದ ಅಂದ್ರೆ ಹೇಳಿ ನಿದ್ದೆ ಮಾಡಾರ್ದ ಪ್ರಾಪ್ತಿ ಮಾಡ್ಕೊಂತೀವಿ. 2 ದಿನ ಊಟ ಬಿಡುವಲ್ಲಿ ಹೋಗೋದು ಒಂದು ₹1,00,000 ನಿಮಗೆ ಲಾಭ ಅಂದ್ರ ಅಲ್ಲಿ ಹೋಗ್ತೇವು, ಹೆಣ್ಣು ಬಿಡ್ತೇವು, ಮಕ್ಕಳು ಬಿಡ್ತೇವು, ಪ್ರಪಂಚ ಬಿಟ್ಟು ಆ ಹಣದ ಸಂಪಾದನೆಗಾಗಿ ಮನುಷ್ಯ ತನ್ನತನವನ್ನು ಮಾಡಿಕೊಂಡು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಳ್ತಾರೆ, ಇದು ಲಕ್ಷ್ಮಮ್ಮನ ಪ್ರಭಾವದ ಎಲ್ಲರಿಗೂ. ಯಾವನ ಬಲ್ಲಿ ಹಣ ಅದ ಅವನ ಶಾಲೆ ಊರಾಗ. ಬುದ್ಧಿವಂತರಿಗೆ ವಿದ್ಯಾವಂತರಿಗೆ ಬೆಲೆ ಇಲ್ಲ. ಯಾವನ ಬಲ್ಲಿ ದುಡ್ಡದ ಅವನೇ ಲೀಡರ್ ಆಗ್ತಾನೆ, ಅವನೇ ದೊಡ್ಡವತ್ತ, ಅವನಿಗೆ ಬರೀ ಸೌಕಾರ ಅಂತ ಕರೀತಾರೆ. ಅದಕ್ಕೆ ಯಾರು ಹೇಳ್ತಾರೆ? ದೇರ ಬೇಂದ್ರೆಯವರು ಕುರುಡ ಕಾಂಚನ ಕುಣಿಯುತ್ತಲಿದ್ದು ಕಾಲಿಗೆ ಬಿದ್ದವರನ್ನು ತುಳಿಯುತ್ತಲಿದ್ದು.
ಸಣ್ಣವನೇ ಇರಲಿ ದೊಡ್ಡವನೇ ಇರಲಿ, ಶ್ರೀಮಂತನೇ ಇರಲಿ ಬಡವನೇ ಇರಲಿ, ಒಮ್ಮೆ ನಿನಗೆ ಶರಣು ಅಂತ ಅಂದ್ರ ನೀನೇನನ್ನು ಶರಣು ಶರಣಾರ್ಥಿ ಎಂದ. ಒಂದು ಸಾರಿ ನಮಸ್ಕಾರಿ ಅವರ ಅಂತಂದ್ರ ನಮಸ್ಕಾರಿ ನಮಸ್ಕಾರಿ ಬರೀಪ್ಪ ಬರ್ರಿ ಅಂದ್ರೆ ಅಂದ್ರ ಬಸವ ಪುರಾಣ ಕೇಳಿದ ಒಂದು ಪ್ರಭಾವ. ಮುಗಿದ ಕೈ ಬಾಗಿನ ತಲೆಯಾಗಿರಿಸು ಕೂಡಲ ಸಂಘ. ಯಾಕೆ? ನನಗಿಂತ ಕಿರಿಯರಿಲ್ಲ, ನನಗಿಂತ ಸಣ್ಣವರು ಜಗತ್ತಿನೊಳಗೆ ಯಾರೂ ಇಲ್ಲ. ಓದುವವರೆಗೆ ಜನ ಹೆಚ್ಚು ಕಡಿಮೆ ಆಗಿದ್ದರು, ಓದೋಣ ಪುರಾಣ ಹೇಳೋರು ಪುರಾಣ ಹಚ್ಚೋರು ಎಲ್ಲರೂ ಸತ್ಯನಾಶ ಹೋಗ್ತೇವೆ. ಒಂದು ಹೂವಿನಾರ ತೆಳಗಮ್ಮಾಗಿ ಆಯ್ತಂದ್ರ ಪತ್ರಿಕೆದೊಳಗೆ ಹೆಸರು ಹಾಕಿದ್ರೆ ದೊಡ್ಡ ಸ್ವಾಮಿ ಬಿಟ್ಟು ಸಣ್ಣ ಸ್ವಾಮಿ ಹೆಸರು ಹಾಕಿದ್ದೇವಂದ್ರ ಆ ಸ್ವಾಮಿ ಬಿಡುವುದೇ ಇಲ್ಲ. ಪುರಾಣ ಹತ್ತದು ಪುರಾಣ ಬರೇ ಅಲ್ಲ, ಬ್ಯಾಡಂತ ಬಂತ ಬ್ಯಾಡಂತ ಹೇಳಿ ನೀ ಹೋಗೋಣ ಅಂತ ಅವ್ರದ್ದು ಹೋಗ್ತಿರ್ತಾರೆ. ಬ್ಯಾಡಂತ ಹೇಳಲಿಕ್ಕೆ ಕಾರಣ ಅದಕ್ಕೆ ಹೇಳಿದ ಬಸವಣ್ಣ, ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆತೆನಯ್ಯ. ಪರಮಾತ್ಮ ನಿನಗಾಗಿ ಬಂದೆ, ನಿನಗಾಗಿ ಹಾಡಬೇಕು ಅಂತ ಮೈಮೇಲೆ ನೀರು ಹಾಕೊಂಡೆ, ಕೊರಳಾಗ ಲಿಂಗ ಕಟ್ಕೊಂಡೆ, ಕೈಗೆ ಭಸ್ಮ ಹಚ್ಕೊಂಡೆ, ಹಾಡಬೇಕು ಅಂತ ಕೊಟ್ಟೆ. ಮನಸ್ಸಿನೊಳಗೆ ನಿನ್ನ ಹಾಡ ಬರಲಿಲ್ಲ, ನಿನ್ನ ನೆನಪು ಬರಲಿಲ್ಲ. ಏನು ಬರಲಿಕ್ಕಂತೂ? ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆತೇನೆ. ಲಿಂಗಕ್ಕೆ ವೇಳೆ ಇಲ್ಲ, ಲಿಂಗಕ್ಕೆ ವೇಳೆ ಇಲ್ಲ. ಲಿಂಗ ಅಂದ್ರೆ ಜ್ಞಾನ, ಲಿಂಗ ಅಂದ್ರೆ ಪುರುಷ, ಲಿಂಗ ಅಂದ್ರೆ ಪರಿಪೂರ್ಣ, ಲಿಂಗ ಅಂದ್ರೆ ಹುಟ್ಟಿಲ್ಲದ ಸಾವಿಲ್ಲದ, ಹುಟ್ಟು ಇಲ್ಲದ ಸಾವು ಇಲ್ಲದೆ ಇರುವಂತದ್ದು ಯಾವುದಲ್ಲ ಅದು ಲಿಂಗ. ಅದಕ್ಕೆ ಅಂಬಿಗರ ಚೌಡಯ್ಯ ಹೇಳಿದ, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಬೀಳುವವರನ್ನು ಕರೆತಂದು ಕೆಳಗಿಂದ ನಡುವನ್ನೇ ಹೊಡೆಯಲ್ಲ ನಮ್ಮ ಅಂಬಿಗರ ನೀಲಿ ಶರಣ. ಯಾವುದು ಲಿಂಗ? ನಿನ್ನಲ್ಲಿರುವಂತಹ ಸ್ವಯಂ ಆತ್ಮಲಿಂಗ, ಇನ್ನ ದೇಹದಲ್ಲಿರುವಂತಹ ಅರಿವು ಆಚಾರ ಅನುಭಾವ ಅನ್ನುವಂತಹ ಲಿಂಗ. ಆ ಲಿಂಗವನ್ನು ಪೂಜಿಸೋ. ಬರೀ ಯಾರೋ ಒಂದು ಲಿಂಗ ಕೊಡ್ತಾರೆ, ಆ ಲಿಂಗ ಕಟ್ಕೋಬೇಕಂತ ಹೇಳಕತ್ತಿಲ್ಲ. ಲಿಂಗ ಕಟ್ಟು. ಆ ಲಿಂಗ ಎಲ್ಲಿತನ? ಒಳಗಿನ ಲಿಂಗ ತಿಳಿತನ, ಹೊರಗಿನ ಲಿಂಗ ಬೇಕು. ಒಳಗಿನ ಲಿಂಗ ತಿಳ್ಕೊಂಡ ಮ್ಯಾಗ ಹೊರಗಿನ ಲಿಂಗದ ಕೆಲಸ ಏನದ? ಅದಕ್ಕೆ ಇವತ್ತು ಬಸವಣ್ಣ ದಾನ ಮಾಡಕತ್ತ. ಲಿಂಗಕ್ಕೆ ವೇಳೆ ಇಲ್ಲ, ಕಾಂಚನಕ್ಕೆ ವೇಳೆ ಇದೆ. ನಾನು ಏನಾಗಿದೆ ಅಂತ ಕೇಳಿ ಬಸವಣ್ಣ ಹೇಳ್ತಾರೆ, ಹಡಿಕೆಯ ಮೆಚ್ಚಿದ ಸೊರಗ ಅಮೃತದ ರುಚಿ ಬಂದವೇ ಕುಡದ ಸಂಗಮ ದೇವ. ಸೊರಗ ಅಂದ್ರೆ ನಾಯಿ, ಹಡಿಕೆ ಅಂದ್ರೆ ಎಲು. ನಾಯಿ ನೀವು ಚಲೋ ಚಪ್ಪಲಿ ಮಾಡಿ ಹಾಕಿ, ಒಂದು ಕೋಳಿ ಸತ್ತದ ಎಲೋ ಬಿತ್ತಂದ್ರ ಚಪ್ಪಲಿ ಬಿಡುತ್ತದ, ತುಪ್ಪ ಬಿಡುತ್ತದ, ಏನ್ ಹಿಡಿತದ ಬಾಯಾಗ? ಎಲೋ ಹಿಡ್ಕೊಂಡು ಹೋಗ್ತದ. ಎಲೋ ಹಿಡ್ಕೊಂಡು ಯಾವ ನಾಯಿ ಬಿಡಬಾರ್ದು. ಮತ್ತ ನಾಯಿ ಬಂದು ಅಂದ್ರೆ ಆ ನಾಯಿ ಕಡಿತದ ತಿಳ್ಕೊಂಡು ಯಾರೋ ಇಲ್ಲಾರ್ದಲ್ಲಿ ಹೋಗಿ ಎಲೋ ಕಡಿತದ. ಯಾಕೆ ಕಡಿತದ? ಚುಚ್ಚುವಂಗ ಕಡಿತದ. ಎಲುವಿಗೆ ಏನಿರ್ತಾರೆ? ಆ ಎಲುವ ನಾಲ್ಗಿ ಮ್ಯಾಗ ಒಸಡಿಯಾಗ ಚುಚ್ಚಿ ಒಸಡಿಯೊಳಗಿನ ರಗತ ನಾಲ್ಗಿ ಮ್ಯಾಗ ಬೀಳುತ್ತದ. ಎಲುವ ಉಪ್ಪು ಹತ್ತದ, ಮತ್ತೆ ಕಡಿತದ. ಬಡತನಕ್ಕೆ ಒಬ್ಬನ ಚಿಂತೆ ಹಂಗಡಿತದ ನಾಯಿ. ಮನುಷ್ಯ ಎಂಬ ನಾಯಿ ಸಂಸಾರವೆಂಬ ಎಲ್ಲವನ್ನ ಹೆಂಗೆ ಕಡಿತದೆ ಅಂತ ಕೇಳಿದ್ರೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಬಡತನಕ್ಕೆ ಉಣ್ಣುವ ಚಿಂತೆ, ಉಡುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ. ನೋಡು ಹಂಗೆ ಕಡಿತದ ನಾಯಿ.
ಮನವೆಂಬ ನಾಯಿ, ಸಂಸಾರವೆಂಬ ಹೆಣ, ಸಂಸಾರವೆಂಬ ಎಲು ಯಾಕೆ ಕರೀತದೆ ಅಂದ್ರೆ ನನಗ ಸಿದ್ಧಾರ್ಥ ಬಸವಣ್ಣಪ್ಪ ನನಗ 2 ಹೊತ್ತ ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು, ಏನು ಬಿಡುವುದಿಲ್ಲ ಅಂತಾನ. ಏನೇನು ಬೇಡ ನನಗೆ, 2 ಹೊತ್ತ ಹೆಣ್ಣು ಮಕ್ಕಳಿಗೆ ಊಟ ಅಂದ್ರೆ ಸಾಕು ಅಂತ ಪರಮಾತ್ಮ ಎಲ್ಲಿಪ್ಪ ಸೇವಾ ಮಾಡಕತ್ತಾನ ಅಂತ ತಿಳ್ಕೊಂಡು 2 ಹೊತ್ತು ಆರಾಮ ಊಟ ಮಾಡಕ್ ಕೊಟ್ಟ. ಮತ್ತೆ ಮರುದಿನ ಬಂದ, ಬರೇ ಉಂಡ್ರೆ ಏನಾಯ್ತು, ಬರೇ ಉಂಡ್ರೆ ಏನಾಯ್ತು, ಇಡ್ಲಿ ಬಂದಿಟ್ಟು ಬೇಕಲ್ಲ, ನಾಳೆ ಮತ್ತ ಮಕ್ಕಳು ಬರೀ ಮೊಮ್ಮಕ್ಕಳು ಆದ್ರ ಒಂದು ಇಡ್ಲಿಕ್ಕೆ ಬೇಕಲ್ಲ, ಇಡ್ಲಿಕ್ಕೆ ಇಟ್ಕೊಡು ಅಂತ ಕೇಳ್ಕೊಂಡ. ಆಯ್ತಪ್ಪ ಕೇಳಕತ್ತಲ್ಲ ಅಂತ ತಿಳ್ಕೊಂಡು ಇಡ್ಲಿಕ್ಕೆ ಕೊಟ್ಟ. ಇಡ್ಲಿಕ್ಕೆ ಬಂದ್ರೆ ಏನಾಯ್ತು, ಎದಕ್ಕೆ ಬೇಕು, ಉಡ್ಲಿಕ್ಕೆ ತೊಡ್ಲಿಕ್ಕೆ ಬೇಕಲ್ಲ, ಮಂದಿ ಎಣ್ಣೆ, ಬರೀ ಎಣ್ಣೆ, ಬಾಟ್ಲಿ ಎಣ್ಣೆ, ಬೆದವರ ಎಣ್ಣೆ, ಚಲನ ನಿಮ್ಮ ಹಂಗ ಮತ್ತೆ ಜಿಲ್ಲಾ ತಾಲೂಕ ಇಸು ಅಂತ. ಉಣವನಾದರೆ ಉಡುವ ಚಿಂತೆ, ಉಡುವನಾದರೆ ತೊಡುವ ಚಿಂತೆ, ತೊಡುವದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ತಮ್ಮ ಲಗ್ನಾಗಿ 8 ವರ್ಷ ಅಂದ್ರೆ ಮಕ್ಕಳೇ ಆಗಿಲ್ಲ. ಅಜ್ಞಾನಕ್ಕೆ ನೋಡ್ಬೇಕು, ಇದು ಮದ್ಯವ ಎಲ್ಲ ಕಾಣ ಹೊತ್ತು ಏನು ಚಲನ ಅಜ್ಞಾನ ಸ್ವಸ್ಥರಿಗೆ ಬೈಲಿ. ಮಕ್ಕಳಾದರೆ ಬದುಕಿನ ಚಿಂತೆ. ಏನ್ ಬಂದ್ರಿ ಸಣ್ಣವರಿಂದ ಮದುವೆ ಮಾಡಿದ್ರೆ ಬಡ ಬಡ ನಾನು ಹಡದ್ರು ಮುಗಿದ್ರು, ಮಕ್ಕಳು ಹೆಂಗ್ ಚಂದ ಸಾಲಿ ಕಲಿಸ್ಬೇಕು, ಏನು ಗಳಿಕೆ ಮಾಡಿಡಬೇಕು, ಹೆಂಗ ಮಾಡಬೇಕು ಗೊತ್ತಿಲ್ಲ. ಇನ್ನ ಸಣ್ಣ ತಾನೇ ಜಗಳಾಡ್ತಾವ, ಇವ್ರು ಆಯಿ ಬಿಟ್ಟು ಬೈತಿರ್ತಾರೆ ಮಕ್ಕಳಿಗೆ. ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ. ಮನೆ ಮ್ಯಾಗ ಮನೆ ಕಟ್ಟಿಸ್ಲ, ಬಂದನಾಗ ಹೊಲ ಹಿಡಿದ, ಕಟ್ಟಿನ ಮ್ಯಾಗ ಕಟ್ಟಿ ಕಟ್ಟು ರೊಕ್ಕ ಇಟ್ಟ, ಎಲ್ಲ ಇಟ್ಟ, ಮಕ್ಕಳದು ಮೊಮ್ಮಕ್ಕಳದು ಏನಾಯ್ತು ಸಮೃದ್ಧಿ ಸುಂದರವಾಗಿ ನಿರ್ಮಾಣ ಇತ್ತು. ಅವಾಗ ಮೊಮ್ಮಕ್ಕಳು ಮಕ್ಕಳದ್ದು ನಮ್ಮ ಮಕ್ಕಳು ದೊಡ್ಡವರಾಗ್ಯಾವ್ರಿ, ನಮ್ಮ ಮಕ್ಕಳು ದೊಡ್ಡವರಾಗ್ಯಾವಲ್ಲ ತಿಳ್ಕೊಂಡ ನಮ್ಮ ಅಪ್ಪನ ರಿಜಿರಿ ಕೀಲಿ ಕೊಡಲ್ಲ ಹೇಳ್ರಿ ನಮ್ಮ ಅಪ್ಪಗ. ಬರ ಮಕ್ಕಳಿಗೆ ಕೊಡು ಆರಾಮ ನಡೆಸ್ತಾರಿ. ಕೇಳಿನ ಚಿಂತೆ, ಮಕ್ಕಳ ಕೈಯ ಕೊಟ್ಟೆ ಅಂದ್ರೆ ಅಳಗ ಹಸ್ತಾರ ಅಂತ ಅದರ ಚಿಂತೆ ಮಾಡ್ಕೊಂತ ಕೀಲಿ ಕಾಯ್ತಾನ, ಸೊಟ್ಟದನ ಕೀಲಿ. ಅದಕ್ಕೆ ಬದುಕಾದರೆ ಕೇಳಿನ ಚಿಂತೆ, ಕೇಳಾದರೆ ಮರಣದ ಚಿಂತೆ. ನಾ ಹೆಂಗ ಸಾಯಿದಪ್ಪ, ಇಟ್ಟೆಲ್ಲ ಹೆಣ್ಣು ಮಕ್ಕಳು ಬಿಟ್ಟು, ಸಂಪತ್ತು ಬಿಟ್ಟು, ಬಂಧ ಬಳಗ ಬಿಟ್ಟು ನಾ ಹೆಂಗ ಸಾಯಿಲಿ ಅಂತ ಮರಣದ ಚಿಂತೆಯನ್ನ ಮಾಡ್ತಾನೆ. ಹೀಗೆ ಹಲವು ಚಿಂತೆಯೊಳಗೆ ಇಪ್ಪವರ ಕಂಡೆ. ಹೀಗೆಲ್ಲರೂ ಇದ ಚಿಂತೆಯೊಳಗಿದಾರ, ಆದರೆ ನಿನ್ನ ಚಿಂತೆಯೊಳಗೆ ಇಪ್ಪವರಾದವರು ಕಾಣೆ ಅಂತೆಯರ ನಿಜ ಸೇರ. ಭಗವಂತನ ಚಿಂತೆ ಮಾಡೋರಾರಿಲ್ಲ, ಗುರುವಿನ ಚಿಂತೆ ಮಾಡೋರಾರಿಲ್ಲ, ಇವತ್ತು ಸಮಾಜದ ಚಿಂತೆ ಮಾಡೋರಾರಿಲ್ಲ. ಅದಕ್ಕೆ ಹೇಳ್ತಾನೆ ಬಸವಣ್ಣ, ಹರಿಕೆಗೆ ಮೆಚ್ಚಿನ ಸರಗ ಅಮೃತದ ರುಚಿ ಬಂದರೆ ಕೂಡಲ ಸಂಗಮ ದೇವ. ನಾನು ಎಲ್ಲೋ ತಿನ್ನಾಕ ಪ್ರಾರಂಭ ಮಾಡೀನಿ, ಅಮೃತದ ರುಚಿ ಎಲ್ಲಿ ಬರಬೇಕು ಗುರುನಾಥ? ಏನು ಸಂಸಾರವನ್ನುವಂತ ಏನು ಸ್ವಾರ್ಥ, ವಂಚನೆ, ಮೋಸ, ಅಸಹ್ಯ ಸಂಪತ್ತು ಗುಣಗಳೇ ನನಗಾಗ್ಯಾವ. ಏನಕ್ಕಾಗಲ್ಲಕ ನಾ ಶ್ರೀಮಂತ ಆಗಬೇಕು, ಅಣ್ಣ ಹೊಗಲ್ಲಕ, ತಮ್ಮ ಹೊಗಲ್ಲಕ, ನನ್ನ ಹೆಂಡ್ರು ಮಕ್ಕಳು ಅಡ್ಡ ಮಾಡಿರಬೇಕು ಅಂತ ಸಂಸಾರದ ಎಲ್ಲವನ್ನ ಕಡಿದು ಕಟ್ಟಿದನಂತಪ್ಪ. ಅದಕ್ಕೆ ಹೇಳ್ತಾರ ಅಮೃತದ ರುಚಿ ಬಂದರೆ ಅದಕ್ಕೆ ಎಲುವಿನ ರುಚಿ ಆಗ್ತದ. ನೀ ಅಮೃತ ಎಲುವಿನ ಕಡೆ ಮುಂದ ಏನ್ ಮಾಡ್ತಾರ? ಬೆಕ್ಕಿನ ಮಗ ಹಾಲು ಇಡ್ರಿ, ಇಲಿ ಇಡ್ರಿ, ಬೆಕ್ಕ ಯಾವಾಗ ಹೋಗ್ತದ್ರಿ? ಬೆಕ್ಕ ಯಾವಾಗ ಕೋಡ್ ಹೋಗ್ತದ್ರಿ? ನೀವು ಹಾಲು ಇಡ್ರಿ, ಬೆಣ್ಣೆ ಇಡ್ರಿ, ತುಪ್ಪ ಇಡ್ರಿ, ಮಕ್ಕಳನ್ನು ಇಲಿ ಇಡ್ರಿ. ಹಾಲು ನೋಡೋದಿಲ್ಲ, ತುಪ್ಪ ನೋಡೋದಿಲ್ಲ, ಕಣ್ಣಂತ ಏನ್ ಮಾಡ್ತದ? ಎಲ್ಲಿಗೆ ಹೋಗ್ತದ? ಇಲಿ ಕಡೆ ಹೋಗ್ತದ. ಹಂಗ ಈ ಮನಸ್ಸನ್ನುವಂತ ಬೆಕ್ಕು, ಮನಸ್ಸನ್ನುವಂತ ಬೆಕ್ಕು ಅಮೃತ ರೂಪವಾದಂತ ಬಸವ ಪುರಾಣ, ತವರಿನ ದೇವರು ಅನ್ನುವಂತ ತುಲಾಭಾರ ಸದ್ಗುರು ಸಿದ್ಧಾರೂಢರದು ಈ ಕಡೆ ಬರೋದಿಲ್ಲ, ಯಾವ ಕಡೆ ಹೋಗ್ತದ? ಅದು ಹಂಗಾಗಿದೆ.
ಇದು ಹಿಂಗಾಗಿದೆ, ಅದು ಹಂಗಾಯ್ತು, ಇದು ಹಿಂಗಾಯ್ತು. ಅದಕ್ಕೆ ಹೇಳ್ತಾರೆ ಏನಂತ, ಅಡಿಕೆಯ ಬೆಚ್ಚಿನ ಸೊರಗ ಅಮೃತದ ರುಚಿ ಬರುವುದು ಕೂಡಲ ಸಂಗ. ಅದಕ್ಕೆ ಜಗತ್ತಿಗಾಗಿ, ಶರಣರಿಗಾಗಿ, ಭಗವಂತನಿಗಾಗಿ, ಸಮಾಜಕ್ಕಾಗಿ ಕೊಡಲಿ ಅಂತ ಕೇಳಿದ್ರೆ ನಿನ್ನ ಬದುಕು ಸಾರ್ಥಕ ಆಗ್ತದೆ. ಹಿಂಗಾಗಿ ಕೈ ಎತ್ತಿದ್ರೆ ಬ್ಯಾಗ ಬಸವಣ್ಣ ಸರಿ ಬಸವ ಕಲ್ಯಾಣದೊಳಗೆ ದಾಸೋಹ ಪ್ರಾರಂಭ ಆಗಿತ್ತು. ಬಂದವರಿಗೆ ಹಸಿದು ಬಂದವರಿಗೆ ಒಂದು ತುತ್ತ ಅನ್ನ, ನೀರಡಿಸಿ ಬಂದವರಿಗೆ ನೀರು ಕೊಡ್ತಿದ್ರು, ಬಿಸಿಲಾಗಿ ನಿಂತವರಿಗೆ ಒಳಗೆ ಕಳಿತಿದ್ದ ಬಸವಣ್ಣ. ಒಂದ್ ಸಾರಿ ಎಲ್ಲವರಿಗೆ ಹುರುಪಿನೊಳಗೆ ಒಂದ್ ಮಾತಂತ, ಏನಂತ, ಏನ ಅನಗಾಗಿದ್ದ ಬಸವಣ್ಣ ಆ ಮಾತನ್ನ ಅಂತಾನೆ. ಏನಂದಿರ್ಬೇಕ್ರಿ, ನಾನು ನೀಡುವವನಿದ್ದೇನೆ, ಬೇಡುವವನಿಲ್ಲ, ಉಣಿಸುವವನಿದ್ದೇನೆ, ಉಣ್ಣುವವನಿಲ್ಲ ಅಂದ ಬಸವಣ್ಣ. ನಾನು ಉಣಿಸುವವನಿದ್ದೇನೆ, ನನ್ನ ಕೈಗಳು ಎರಡೂ ಮ್ಯಾಗದ ಉಣಿಸ್ಲಿಕ್ಕೆ, ಉಣ್ಣೋರಿಲ್ಲ ಅಂತ. ನಾನು ಕೊಡ್ಲಿಕ್ಕೆ, ದಾನ ಮಾಡ್ಲಿಕ್ಕೆ ತಯಾರದ ನನ್ನ ಕೈಯ, ಬೇಡಿಕೊಳ್ಳೋದಿಲ್ಲ ಅಂತ ಬಸವಣ್ಣ. ಮಾತಿನೊಳಗ ಸ್ವಲ್ಪ ನಾಲಿಗೆಯನ್ನ ಹರಿಬಿಟ್ಟ ಬಸವಣ್ಣ. ಈ ಮಾತು ಜನಸಾಮಾನ್ಯರಿಗೆ ಗೊತ್ತಾಗಲಿಲ್ಲ, ಅಸಾಮಾನ್ಯನಾಗಿರುವಂತಹ ವ್ಯಕ್ತಿಗೆ ಗೊತ್ತಾಗ್ತದೆ ಈ ಮಾತು. ಯಾರು ಅಸಾಮಾನ್ಯರು? ಈ ಜಗತ್ತೇ ನನ್ನ ಮನೆ, ಜಗತ್ತಿನಲ್ಲಿರುವಂತಹ ಎಲ್ಲ ಜನರೇ ನನ್ನ ತಂದೆ ತಾಯಿಗಳು. ಅಜ್ಞಾನದಲ್ಲಿರುವಂತವರನ್ನ ಸುಜ್ಞಾನದ ಕಡೆಗೆ ಕರೆದುಕೊಂಡು ಮುಕ್ತಿಯನ್ನ ಕೊಡುವಂತ ಯೋಗ ಕಾಯವುಳ್ಳಂತ, ಬೆಳ್ಳಿ ಗಾಳಿಯಲ್ಲಿ ಹುಟ್ಟಿ ನಟವರ ಮನೆತನದಲ್ಲಿ ಬೆಳಗಿದ ವೀರ ವೈರಾಗ್ಯ ಪುರುಷ, ಮಾಯೆಯನ್ನ ಗೆದ್ದ ಮಹಾದೇವ, ಯೋಗ ಕಾಯ. ಅಲ್ಲಮಾ ಪ್ರಭುವಿಗೆ ಗೊತ್ತಾಯ್ತು, ಓಹೋ ಬಸವಣ್ಣನಿಗೂ ಅಹಂಕಾರ ಬಂತಲ್ಲಪ್ಪ ಅಂತ. ಬಸವಣ್ಣನಿಗೂ ಅಹಂಕಾರ ಬಂದ್ಬಿಡ್ತಲ್ಲ. ಸಾಮಾನ್ಯರಿಗೆ ಬಂದು ಅಂತಿರಲ್ರಿ, ಸಣ್ಣವರಲ್ಲಿ ನಾನು ತಡ್ಕೊತೀನಿ, ಅವನೇ ನನ್ನ ಮನೆ ಮಾಲಕನೇ ಅನ್ನ, ನನಗೆ ಅರಮಂಡಲಕ್ಕೆ ಬೆಂಕಿ ಹತ್ತಂಗಾಗ್ಯದ, ಸಾಯಿತನ ಮಾರಿ ನೋಡೋರು ಅಂತಿರ್ತೀರಿ ಹೆಣ್ಮಕ್ಳು. ಹಂಗ ಬಸವಣ್ಣ ಆಡಿದ ಮಾತು ಜನಸಾಮಾನ್ಯರಿಗೆ ಗೊತ್ತಾಗಲಿಲ್ಲ. ಆದರೆ ಗುರುವಿನ ಗುರು ಪರಮ ಗುರುವಿಗೆ ಗೊತ್ತಾಗ್ತದೆ. ಬಸವಣ್ಣ ದಾರಿ ತಪ್ಪಲಿಕ್ಕೆ ಅದಲ್ಲ. ಗುರುವಿನ ಕೆಲಸ ಏನು? ಎತ್ತಲೋಪನಿ ಬಂದು ರೊಕ್ಕ ತಗೊಂಡು ಬರಿ, ಒಂದ್ಸಲಿ ಬಂಗಾರ ಹಾಕಿರಿ, ಎರಡ್ಸಲಿ ಬಂಗಾರ ಹಾಕಿರಿ, ಮಠ ಕಟ್ಟಕ್ಕೆ ಕೊಡ್ರಿ. ಇದು ಅಡ್ಡೆ ಅಲ್ಲ, ಬೇಡಬೇಕು ಗುರುಗಳು, ಬೇಡಬಾರದಂತ ಅಲ್ಲ. ಆದ್ರೆ ಶಿಷ್ಯರ ಭವಿಷ್ಯದ ಕಡೆಗೂ ಸ್ವಲ್ಪ ಗಮನ ಇರಬೇಕು. ಈ ಸಲ ಮಳೆ ಆಗ್ಯದ ಇಲ್ಲೋ, ಭಕ್ತರಿಗೆ ಯೋಗಕ್ಷೇಮ ಐತೆ ಇಲ್ಲೋ, ಅವರಿಗೆ ಕೊಡುವಂತ ಸಾಮರ್ಥ್ಯ ಐತೆ ಇಲ್ಲೋ, ಇದನ್ನು ಕಂಡುಕೊಳ್ಳುವಂತಹ ಶಕ್ತಿ ಗುರುಗಳಿಗೆ ಇರಬೇಕಾಗ್ತದೆ. ಅಲ್ಲವಾ ಪ್ರಭು ಅಂತ ಬಸವಣ್ಣ ಸ್ವಲ್ಪ ಯಾಕೋ ಒಳಗೆ ಸೂಕ್ಷ್ಮವಾದ ಅಹಂಕಾರ ಬಸವಣ್ಣನಿಗೂ ಬಂದದ. ಏನ್ ಮಾಡ್ಬೇಕು ಈಗ? ಎಲ್ಲಿ ನಿಂತಿರೋದ್ರ? ಈಗ ನಾನು ಎಂಬ ಮದಗಜವೇರಿನ ಬಸವಣ್ಣಂಗೆ, ನಾನು ಎಂಬ ಮದಗಜವೇರಿನ ಬಸವಣ್ಣಂಗೆ ಅರಿವಿನ ಅನುಭವ ನೀಡಿ ಬಂದಿರುವ ಮದಗಜವನ್ನು ಇಳಿಸಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಅಲ್ಲವಾ ಪ್ರಭು, ಬಸವ ಕಲ್ಯಾಣದ ಹಾದಿಯನ್ನು ಹೇಳಿದ ಬಸವಣ್ಣ. 1,96,000 ಶರಣರಿಗೆ ದಾಸೋಹ ಮಾಡಲಿಕ್ಕೆ ಒಂದು
ವಚನಗಳು ಬರೀಲಿಕ್ಕೆ ಪ್ರಾರಂಭ ಆಗ್ಯಾವ. ವಚನಗಳ ಕಟ್ಟುಗಳನ್ನು ಬರೀಲಿಕ್ಕೆ ಓಡಿ ಓಡಿ ಕೇರಿ ಕೇರಿ ಒಬ್ಬೊಬ್ಬರು ಶಾಟರನ್ನು ಬಿಟ್ಟು ನೀವು ಲಿಂಗ ಕಟ್ಟಿಕೊಂಡ್ರಿ, ನೀವೆಲ್ಲರೂ ಸಮರ್ಥನೀಯರಿದ್ದೀರಿ. ನಿಮ್ಮ ಮೇಲೆ ಈ ಭಕ್ತನಾದವನ ದೇಹದ ಮೇಲೆ ಒಂದು ಲಿಂಗ ಇರಲಿ, ನೀವೆಲ್ಲರೂ ಕಟ್ಟಿಕೊಳ್ಳೋಕೆ ಸಮರ್ಥನೀಯರು. ಈ ಮಾತು ಯಾರು ಹೇಳಿದ್ದಾರೆ? ಕಲ್ಯಾಣದ ಆಸ್ಥಾನದಲ್ಲಿರುವಂತಹ ಬಸವಣ್ಣ. ಬಸವಣ್ಣ ಹೇಳಿದ್ದಾನೆ, ನೀವೆಲ್ಲರೂ ಲಿಂಗವನ್ನು ಕಟ್ಟಿಕೋಬೇಕು. ಹೌದು ಅಂತಿದ್ರು. ಅಪ್ಪ ಲಿಂಗ ಕಟ್ಟಿಕೊಳ್ಳೋದು ದೂರ ಉಳಿಲಿ, ಗುಡಿಯಾರು ಬರ್ತಿದ್ದಿಲ್ಲ. ನಾವೆಲ್ಲ ಸ್ಪೃಶ್ಯರೇ. ನಾವು 12ನೇ ಶತಮಾನದೊಳಗೆ ಬ್ರಾಹ್ಮಣರ ದೃಷ್ಟಿಯೊಳಗೆ ನಾವೆಲ್ಲರೂ ಅಸ್ಪೃಶ್ಯರೇ. ನಮ್ಗೆ ಯಾರು ಲಿಂಗ ಕೊಟ್ಟಿಲ್ಲ. ನಿನಗೆ ಲಿಂಗ ಕಟ್ತೀನಿಪ್ಪ, ನೀನು ಲಿಂಗಾಯತ. ಲಿಂಗ ಕಟ್ಟಿಕೊಂಡವರೆಲ್ಲರೂ ಲಿಂಗಾಯತರ. ಮತ್ತೆ ಬಸವಣ್ಣನ ದೃಷ್ಟಿಯೊಳಗೆ ನೀನು ಯಾರೇ ಆಗಿ ನೀನು ಲಿಂಗವನ್ನು ಕಟ್ಟಿಕೊಂಡಿ ಅಂದ್ರೆ ದೇಹದ ಮೇಲೆ ಲಿಂಗ ಸಾಯಕವಾದ ಬಳಿಕ ಅವನು ಲಿಂಗಾಯತ. ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ತಿಳ್ಕೋಬೇಕು ನೀವೆಲ್ಲ. ಯಾರು ದೇಹದ ಮೇಲೆ ಲಿಂಗವನ್ನ ಸಾಯಕವ ಅಂದ್ರೆ ಕಟ್ಟಿಕೊಳ್ತಾರೋ, ಸ್ಥಾಪಿಸಿಕೊಳ್ತಾರೋ, ಲಿಂಗ ಪೂಜೆಯನ್ನು ಮಾಡ್ತಾರೋ, ಗುರುವಿಗೆ ಧನವನ್ನ, ಲಿಂಗಕ್ಕೆ ಮನವನ್ನ, ಜಗ್ಗವಕ್ಕೆ ಧನವನ್ನ ಅರ್ಪಿಸ್ತಾರೋ ಅವರಿಗೆ ಲಿಂಗಾಯತರು ಅಂತ ಬಸವಣ್ಣ ಹೇಳಿದ. ಜಾತಿ ಲಿಂಗಾಯತರು ಅಂತ ಬಸವಣ್ಣ ಎಂದು ಒಪ್ಪಲಿಲ್ಲ. ಜಾತಿಯಿಂದ ಲಿಂಗಾಯತ ಅಂತ ಬಸವಣ್ಣ ಒಪ್ಪಲಿಲ್ಲ. ಬಸವಣ್ಣ ಪ್ರಸಾದವನ್ನು ಮಾಡಿದ್ದಾರೆ. 1,96,000 ಶರಣರಿಗೆ ದಾಸೋಹದ ವೀಣೆಯನ್ನು ಕೊಟ್ಟ ಪ್ರಭುದೇವ ದತ್ತ 70 ವರ್ಷದ ಮುದುಕನಾಗಿ 70 ವರ್ಷದ ಮುದುಕನಾಗಿ ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡು ಬಸವ ಕಲ್ಯಾಣದ ಅನುಭವ ಮಂಟಪದ ದಾಸೋಹದ ಮುಂದೆ ಬಸವ, ಹೇ ಬಸವಣ್ಣ ಎಲ್ಲಿದ್ದೀಯೋ ಬಸವ? ಅಲ್ಲಮ ಪ್ರಭುವಿನ ಒಂದು ಧೈರ್ಯದಿಂದ ನಗನಗಿತ ಬಸವಣ್ಣನಿಗೆ ಬೈಯುವ ತರದಲ್ಲಿ, ಹೇಗೆ ಧರ್ಮಸ್ಥಳದ ಮಂಜುನಾಥನಿಗೆ ದರ್ಶನ್ ತನ್ನ ಭಕ್ತನಾದಂತವನಿಗೆ ಕೊಡುವಂತಹ ಸಂದರ್ಭದೊಳಗೆ ಮಂಜುನಾಥ ಸ್ವಾಮಿ ಹೆಂಗ ಅವನ ಭಕ್ತಿ ಪರಿಚಾರ್ತರಾಗಿ ಬರ್ತಾನೋ, ಹಾಗೆ ಇಲ್ಲಿ ಅಲ್ಲಮ ಪ್ರಭುದೇವ, ಹೇ ಬಸವಣ್ಣ ಏನು ನಿನ್ನ ಪ್ರಣಾಳಿಕೆ, ಏನು ನಿನ್ನ ಆಡಂಬರ, ಎಲ್ಲಿ ನಿನ್ನ 1,96,000 ಶರಣರು, ಎಲ್ಲಿ ನಿನ್ನ ಪ್ರಸಾದ? ಶಿವನೇ ಶಿವನೇ ಬಸವ ಬಸವ ಬಸವಣ್ಣಂತಾರೆ. ಯಾರೋ ಇವ ಸಾಮಾನ್ಯನಲ್ಲ, ಇವ ಮನುಷ್ಯನಲ್ಲ, ಮನುಷ್ಯನ ರೂಪದಲ್ಲಿ ಬಂದಿರುವ ಮಹಾದೇವ ಇದ್ದಂತೆ ಕಾಣಿಸ್ತದೆ. ಇವನ ಮುಖದ ಮೇಲೆ ಲಕ್ಷಣ, ಇವನ ಕಣ್ಣಿನಲ್ಲಿರುವಂತಹ ದೃಷ್ಟಿ ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶದ. ಇವನ ನಾಲಿಗೆಯ ಮೇಲಿರುವ ಮಾತು ಕತ್ತರಿಗಿಂತಲೂ ಏನು ಖಡ್ಗಕ್ಕಿಂತಲೂ ಹರಿತವಾಗಿದೆ. ಇವನು ಸಾಮಾನ್ಯನಲ್ಲ, ಯಾರೋ ಇರಬೇಕು ಅಂತ ಬಸವಣ್ಣ ಹೇಳ್ತಾನೆ. ಅಲ್ಲಮ ಪ್ರಭುದೇವ ಬಂದು ಬಸವ ಕಲ್ಯಾಣದಲ್ಲಿ ನಿಂತುಕೊಂಡು ದಾಸೋಹದ ಮುಂದೆ 70 ವರ್ಷದ ಮುದುಕನಾಗಿ ಏ ಬಸವಣ್ಣ ಅಂತ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಸಿವು ನನಗೆ ಹಸಿವಾಗಿದೆ. ಈ ಬಸವ ಕಲ್ಯಾಣದಲ್ಲಿ ಬಸವಣ್ಣ 1,96,000 ಶರಣರಿಗೆ ನಿಂತು ದಾಸ ಅನ್ನವನ್ನು ಇಡ್ತಾನ ಅಂತ ಕೇಳಿನಿ. ನನಗೆ ಯಾರೋ ಒಬ್ಬರು ಈ ನಗರದೊಳಗೆ ಅನ್ನ ಹಾಕೋರು ಇಲ್ಲೇನಪ್ಪ ಅಂತ ಬಸವಣ್ಣ ನೋಡಿದ. ಶಿವನೇ ಶಿವನೇ ಕೂಡಲ ಸಂಗಮನಾಥ, ಈ ಬಸವ ಕಲ್ಯಾಣದಲ್ಲಿ ಬಸವಣ್ಣ 1,96,000 ಶರಣರಿಗೆ ನಿಂತ ದಾಸೋಹ ಇಕ್ಕುವ ಬಸವಣ್ಣನಿಗೆ ಬಡತನವೇ ಕೂಡಲ ಸಂಗಮ ದೇವ. ಪೂಜ್ಯರೇ, ತಾವು ಸ್ನಾನ ಪೂಜಾದಿಗಳನ್ನು ಮುಗಿಸ್ರೆ ನೀವು ಪ್ರಸಾದವನ್ನು ಮಾಡಿದ್ರೆ ನೇರವಾಗಿ ಅಲ್ಲಮ ಪ್ರಭುಗಳು
ಸಂಪಾದನೆಯಲ್ಲಿ ಆರಾಧನೆ ಅಂತಕ್ಕಂಥದ್ದು ಬರ್ತದೆ. ಈ ಪುರಾಣದ ಮೊದಲಿಗೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಹಸಿವು 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 ಅಂತ ಬಂದ, ಇನ್ನ ಮಾಡಿದ್ದಿಲ್ಲ. ಏನು 1,96,000 ಶರಣರಿಗೆ ಪ್ರಸಾದ ಮಾಡಿದ್ದು ಅಡಿಗೆ ರೆಡಿಯಾಗಿದ್ರಿ. ಇನ್ನೇನು ಸ್ವಾಮಿಗಳ ಪಾದೋದಕ ತಗೊಂಡು ಪೂಜೆ ಮಾಡಿ ಜಂಗಮರ ಗಣಗಳು ಆ ಎಲ್ಲ ಗಣಗಳ ತೃಪ್ತಿ ಮಾಡಬೇಕು ಅನ್ನೋದರೊಳಗಾಗಿ ಹಸಿವು ಹಸಿವು ಅಂತ ಬಂದ. ಅವಾಗ ತಡೀರಿಯಲ್ಲಿಲ್ಲ ಬಸವಣ್ಣ, ತಡೀರಿಯಲ್ಲಿಲ್ಲ, ಬಂದ್ಬಿಡ್ರಿ ಎಂದ. ಸ್ನಾನ ಪೂಜೆ ಆಯ್ತು, ಪೂಜೆ ಕೊಡ್ತಾನ. ಅವಾಗ ತಗೊಂಡ ಬಾ ಬಸವ, ಏನೇನು ಮಾಡಿದ್ರಿ ತಗೊಂಡ ಬಾ ಅಂತ ಗಂಗಾಂಬಿಗೆ ಒಂದು ತಾಟಿನೊಳಗೆ ತಗೊಂಡು ಅಲ್ಲಿ ಇಟ್ಟು ಸಾಷ್ಟಾಂಗ ಹಾಕಿಲ್ಲ. ಬಸವಣ್ಣ ಸಾಷ್ಟಾಂಗ ಹಾಕಿದ, ಸತಿಪತಿಗಳಿಬ್ಬರು ಸಾಷ್ಟಾಂಗ ಹಾಕಿದ್ರು. ಯಪ್ಪ ನೀವು ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಅಂತ ಕೈ ಮುಕ್ಕೊಂಡು ತೆಳಗ್ ಬಿಟ್ಟಾರ. ಪ್ರಭುದೇವನ ಈಗ ತಾಟಿನೊಳಗೆ ಕೈ ಹಾಕಲ, ಅಲ್ಲಿ ಏನು ತಂದ್ರೆ ಒಂದೋ ತುಂತನೆ ಆಗ್ಬಿಡ್ತೀರಿ, ಒಂದೋ ತುಂತ. ಹಾ ಬಸವ, ನನ್ನ ಹಸಿವಿನ ದಾಹ ತೀರುವವರಿಗೂ ಪ್ರಸಾದವನ್ನು ಇಕ್ಕು ಬಸವ. ನನಗೆ ದಾಹ ಕಡಿಮೆ ಆಗುವವರಿಗೂ ಒಂದೋ ತುಂತರಿ ಮತ್ತು ತಂದ್ರು ಮತ್ತ ಒಂದೋ ತುಂತ. ಬಸವಣ್ಣ ಎದ್ದು ನೋಡಲ್ಲ, ಸೊನ್ನೆ ಮಾಡಲ್ಲ, ಏನು ತಂದಿರಲ್ಲ, ಇನ್ನ ಇದ್ರಾಗ ತರೋದಿಲ್ಲ, ಗೋಬರಿ ಒಳಗೆ ತಗೊಂಡು ಬನ್ನಿ ಅಂತ ಗೋಬರಿ ಒಳಗೆ ತಂದು ಹಿಂಗೆ ನೀಡುತ್ತಿದ್ರು. ಈಗ ಸ್ವಾರ್ಥದ ಬಸವಣ್ಣ ಎಷ್ಟು ತಂದ ಮಾಡಿರ್ತಕ್ಕಂಥ 1,96,000 ಶರಣರಿಗೆ ಮಾಡಿರೋ ದಾಸರು ಒಬ್ಬನ ಕಲಾಸ್ ಎಲ್ಲ ಆಗಿಬಿಡ್ತ್ರಿ. ಸಾಂಬಾರ್ ಕಲಾಸ್ ಎಲ್ಲ, ಅನ್ನ ಪ್ರಸಾದ ಎಲ್ಲ ಆಯ್ತು. ಸೊಂಟಳ ಆಚರಿಸ ಬಂದ ಬಸವಣ್ಣ, ನನ್ನ ದಾಹ ತೀರಿಲ್ಲ ಆಯ್ತು, ನನಗಿನ್ನೂ ಹಸಿವಾಗಿದೆ, ಏನಿದೆ ತಗೊಂಡು ಬಾ ಅಂತ ಸೊಂಟಳ ಆಚರಿಸುವಂತೆ ಹೇಳ್ತಾನೆ ಬಸವಣ್ಣನವರಿಗೆ. ದಂಡಾಯಕರೇ ದಾಸೋಹದಲ್ಲಿ ಮಾಡಿರುವ ಪ್ರಸಾದ ತೀರಿತು, ಆಗಿ ಹೋಗ್ಬಿಟ್ಟದೆ. ಮುಂದೇನು ಗತಿ? ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ನಾರು ಕಾಯುವರಿಲ್ಲ. ಇದಕ್ಕಾರಂ ಜೀವರು, ಇದಕ್ಕಾರಳು ಕೊಡುವುದು. ನಾಳೆ ಬರೋದು ನಮಗೆ ಹಿಂದೆ ಬರಲಿ, ಹಿಂದೆ ಬರೋದು ನಮಗೆ ಈಗಲೇ ಬರಲಿ. ನನ್ನ ಹಣೆ ಬರ ಯಾಕಂದ್ರೆ ಹಂಗಾಗಲಿ. ಅಲ್ಲಿರ್ತಕ್ಕಂಥ ದವಸ ಧಾನ್ಯದ ರೂಪದೊಳಗೆ ಚೀಲ ಭತ್ತ, ಗೋಧಿ, ನವಣೆ ಅದವಲ್ಲ ಎಲ್ಲ ತಗೊಂಡು ಬರ್ರಿ. ಚೀಲಗಟ್ಟಲೆ ತಂದು ಹಾಕಲಿಕ್ಕಂತರು ಈಗ ವಾಯುಕಂದ ಪ್ರಭುದೇವ ಎಲ್ಲ ಸ್ವಾಹ, ಎಲ್ಲ ತಿಂದುಬಿಟ್ಟ, ಏನು ಉಳಿಲಿಲ್ಲ. ಸೊಡ್ಡ ಆಚರಿಸ ಬಂದು ಹೇಳ್ತಾನೆ, ಶರಣು ಶರಣಾರ್ಥಿ ದಂಡಾಯಕ. ಗುರುವೇ ಬಸವರಾಜ ದಂಡಾಯಕ. ಇರತಕ್ಕಂಥ ದಾಸ್ತವಾನ ಕೋಲಿಗಳಲ್ಲಿರುವಂತ ಎಲ್ಲಾ ಪದಾರ್ಥವು ತೀರಿ ಹೋಯಿತು ಬಸವಣ್ಣ. ಅವಾಗ ಬಸವಣ್ಣನಿಗೆ ತಪ್ಪಿನ ಅರಿವಾಯಿತು. ಓಹೋ, ನನಗೇನೋ ನನ್ನಿಂದ ಒಂದು ತಪ್ಪಾಗಿದೆ. ಅದಕ್ಕೆ ಇವನು ಮನುಷ್ಯ ರೂಪದಲ್ಲಿ ಬಂದಿರುವಂತ ಮಹಾದೇವ, ಇವನ ಕೂಡಲ ಸಂಗಮನಾಥನೇ ನನ್ನ ಭಕ್ತಿ ಪರೀಕ್ಷಾರ್ಥವಾಗಿ ಬಂದಾನ. ನಾನು ಇಕ್ಕುವೆನೆಂದು ಕೈ ಮೇಲೆ ಮಾಡಿದ್ದೇನೆ, ಮೇಲೇ ಇರಬೇಕು ನನ್ನ ಕೈಯ, ಕೆಳಗೆಂದು ಬರಬಾರದು ಅಂತ ಏನಂತಾನೆ. ಶರಣು ಅವತರಿಸುತ್ತಂತೆ, ಶರಣು ಅವತರಿಸುತ್ತಂತೆ. ನನ್ನನ್ನೇ ಪ್ರಸಾದವೆಂದು ಸ್ವೀಕರಿಸಿ ಅಂತ ಬಸವಣ್ಣ. ತಗವ ಬೇಡಿದ ನೀವೇ, ಮನವ ಬೇಡಿದ ನೀವೇ, ಧನವ ಬೇಡಿದ ನೀವೇ. ಹೇ ಗುರುನಾಥ ಕೂಡಲ ಸಂಗಮ ದೇವ, ಈ ದೇಹವನ್ನೇ ಸ್ವೀಕಾರ ಮಾಡುವಂತ ಬಸವಣ್ಣ ಯಾವಾಗ ನಮ್ಮ ಪ್ರಭುವಿನ ಮುಂದ ಶರಣಾಗತನಾದೋ ಅವಾಗ ಪ್ರಭುದೇವ ನಗುತ್ತಾನೆ. ಬಸವಣ್ಣ ಭಕ್ತರಿಗೂ ಮನವೇ, ಭಕ್ತರಿಗೂ ಅಭಿಮಾನ ಬರ್ತದೆ,
ಇದನ್ನಾದರೂ ಎದ್ದು ಬೆಳ್ಳಿಗೆ ಕಾಯಿದೆ ಬಿದ್ದೆ. ಹೇ ತಂದೆ, ತಪ್ಪು ಎನ್ನದು ಕ್ಷಮಾ ನಿನ್ನದು. ಏನೋ ನಿನ್ನ ಮಗ ಒಂದು ತಪ್ಪು ಮಾಡಿದ್ದಾನೆ, ಗುರುನಾಥ ಕ್ಷಮೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಇರಲಿ ಎಂಬುದಾಗ ಅಸಂಪೂರ್ಣಿಯಾಗುತ್ತಾನೆ ಬಸವಣ್ಣನ ಭಕ್ತಿಯ ತಿಂತಿಣವನ್ನು ಕಂಡು ಹರ್ಷಿತನಾಗ್ತಾನೆ ಎನ್ನುವ ಪ್ರಭುದೇವ ಸಂತೋಷ ಪಡ್ತಾನೆ. ಆ ಸಂದರ್ಭದೊಳಗೆ ಬಸವಣ್ಣ ಭಕ್ತರಾದವರಿಗೆ ಅಹಂಕಾರ ಬರುವಂತ, ಶರಣರಾದವರಿಗೆ ಅಹಂಕಾರ ಬರಬಾರದು. ಮಾಡಿದೆನೆಂಬುದು ಮನದಲ್ಲಿ ಒಳಗಡೆ ಏನಿಸಿ ಕಾಡಿತ್ತು ಶಿವನ ಗುಣ. ನಾನು ಮಾಡ್ತೀನಿ ಅಂತ ಅಹಂಕಾರ ಬರಬಾರದು ಬಸವಣ್ಣ, ಇನ್ನು ಅಹಂಕಾರ ಬರಬಾರದು ಅನ್ನೋದಕ್ಕೇನೆ ತಂದೆ ನೀನು ತಾಯಿ ನೀನು ಅಂತ ಬಸವಣ್ಣ ವಚನ ಹೇಳಿದ್ದು. ಎಷ್ಟಾಗ್ತದೆ 6 ಕಡೆ. ಬಸವಣ್ಣ ಲಿಂಗ ಮೆಚ್ಚಿ ಕೆಟ್ಟವರಿಲ್ಲೋ ಈ ಜನಗಳು ಯಾರು? ದೇವರನ್ನ ಮೆಚ್ಚಿ, ಸಮಾಜವನ್ನ ಮೆಚ್ಚಿ, ದೈವವನ್ನ ಮೆಚ್ಚಿ, ಗುರುವಿನನ್ನ ಮೆಚ್ಚಿ ಕೆಟ್ಟವರು ಯಾರು ಇಲ್ಲ. ನಂಬುವವರು ಎಂದೂ ಪರಮಾತ್ಮ ಕೈ ಬಿಟ್ಟಿಲ್ಲ. ಅದಪ್ರಿಯಪ್ಪ ಅಂತ ಇವ ಬಸವಣ್ಣ ಹೇಳ್ತೀರಿ ಹೇಳ್ತೀನಿ ಅಂತ ಕಾರ್ಕೋಟ ಬೇಡ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅದು ಹೇಳ್ತಾರೆ ಬಸವಣ್ಣನವರಿಗೆ, ನೋಡಪ್ಪ ಎಂತವರು ಕೂಡ ಸಾಮಾನ್ಯ ಅಸಾಮಾನ್ಯನಾಗುವಂತಹ ಶಕ್ತಿ ಯಾರು ಲಿಂಗವನ್ನು ನಂಬ್ತಾರೋ, ಯಾರು ದೇವರನ್ನು ನಂಬ್ತಾರೋ, ಯಾರು ಧರ್ಮವನ್ನು ನಂಬ್ತಾರೋ ಅವರು ಧರ್ಮವಂತರೇ ಆಗ್ತಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನ ಧರ್ಮ ಯಾವಾಗಲೂ ರಕ್ಷಣೆ ಮಾಡ್ತದೆ. ಒಬ್ಬ ಕಾರ್ಕೋಟ ಅಂತಕ್ಕಂಥ ಒಬ್ಬ ಹೇಳ ಇದ್ದ, ವ್ಯಾಧ ಇದ್ದ ಒಬ್ಬ. ಅವನಿಗೆ ಧರ್ಮ ಅನ್ನೋದು ಗೊತ್ತಿಲ್ಲ, ಶಾಸ್ತ್ರ ಅನ್ನೋದು ಗೊತ್ತಿಲ್ಲ, ಲಿಂಗ ಯಾವುದು ಗೊತ್ತಿಲ್ಲ, ದೇವರು ಯಾವುದು ಅನ್ನೋದು ಗೊತ್ತಿಲ್ಲ ಅವನಿಗೆ. ಇದ್ದರೆ ಒಬ್ಬ ಆಗಿನ ಕಾಲದೊಳಗೆ ಸ್ಥಾನದ ಲಿಂಗವನ್ನು ಪೂಜಿಸುವಂತಹ ಗುರುಗಳು ಆಗಿನ ಕಾಲದೊಳಗೆ ಶ್ರೀಶೈಲಕ್ಕೆ ಹೋಗ್ತಿದ್ರು. ಅವ್ರು ಏನ್ ತಗೊಂಡ್ರೆ ಈಗ ಹೋಗ್ತಾರಲ್ಲ, ಕಬ್ಬಿ ತಗೊಂಡು ಹೋಗ್ತಾರೆ ಅಲ್ಲಿ, ಹಂಗ ಶ್ರೀಶೈಲಕ್ಕೆ ಹೋಗ್ತಿದ್ರು. ಇವ ಏನ್ ಬಯಸ್ತಿದ್ದ ಅಂತ ಕೇಳಿದ್ರ ಕುರಿ ಕಾಯ್ತಿದ್ದ, ಅಡವಿಯೊಳಗೆ ಕುರಿ ಕಾಯ್ತಿದ್ದ. ಆ ಕುರಿ ಕಾಯುವಂತ ಸಂದರ್ಭದೊಳಗೆ ಇವ ಹೋಗಿ ಅವ ತನ್ನ ಕಬ್ಬಿ ತಗೊಂಡು ಮಲ್ಲಯ್ಯ ಮಲ್ಲಯ್ಯ ಮಹಾಂತಿಗಿರಿ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಹೋಗ್ತಿದ್ದ. ಬೇಸಿಗೆ ಸಮಯ ನೀರಿಣಿಕೆ ಆಗಿಬಿಡ್ತು. ನೀರಿಣಿಕೆ ಆದಾಗ ಒಂದು ಗಿಡದ ಬಿಡು ಕುತ್ಕೊಂಡ ಇವ ಕುರಿ ಕಾಯ್ತಕ್ಕಂಥವ. ಹಿಂದೇನ್ ಮಾಡ್ತಿದ್ರಿ ಆಗಿನ ಕಾಲ ತಂತ್ರಾಣಿಗೆ ಹಾಕೋತಿದ್ರಲ್ಲಿ, ಎಂದು ತಂತ್ರಾಣಿಗೆ ಇಲ್ಲ, ಈಗ ಬಾಟ್ಲಿ ಹಾಕೋತಾರೆ 2 ಲೀಟರ್ ಬಾಟ್ಲಿ. ಹಂಗ ತಂತ್ರಾಣಿ ಹಾಕೊಂಡು ಬರ್ತಿದ್ದ. ಅವ್ರು ಕೊಟ್ಟಿದ್ರು, ಬಂದು ಕಾವಿ ಬಟ್ಟಿ ನೋಡಿ ನಮಸ್ಕಾರ ಮಾಡ್ದ. ಅಪ್ಪ ನನಗೆ ನೀರಡಿಕೆಗೆ ಕುಡಿಲಿಕ್ಕೆ ನೀರು ಕೊಡು. ಅಪ್ಪ ನಾ ನೀರು ಕುಡಿದೀನಿ, ಎಂಜಲ ಮಾಡೀನಿ, ನಾನು ಕುಡಿದು ಬಿಟ್ಟಿನಿ, ನಡೀತದ ನೀರಂತ. ಪ್ರಾಣ ಒಳಗೆ ನಾ ಸ್ವಾಮಿಗಳದೇವು, ನಾವು ಬ್ರಾಹ್ಮಣರದೇವು ಅಂದ್ರೆ ನೋಡು ನನ್ನ ಜಾತಿ ಮಾಡಿದ್ರು ಪ್ರಾಣ ಬಿಡುಗಡೆ ಆಗಿದೆ. ಎಲ್ಲರೇ ಆಪತ್ಕಾಲ ಸಿಕ್ಕಾಗ ಯಾವ ಗೋಳಿಂಗೆ ದಾರಿಯನ್ನು ಆರು ತೋರಿನಡೇನು ಸಾರಾಯಣ ಅರಿಶಲವರು ಕಾರಣಗಳೇನು ಸರ್ವಜ್ಞೆ. ನೀ ಸಾಹಿತ್ಯ ಎಂಬುದಾಗಿ ಬಾಯಾಗ ಬಿದ್ದೀರಿ. ಯಾವ ಒಬ್ಬ ಸಂಜಾತಿ ಒಬ್ಬ ಹಂಗ ಬಿಡ್ತಾರ, ವೇಗವಾಗಿಪ್ಪ ನೀವು ಸಂಜಾತ್ಯವನ್ನ ಇರ್ತೀರಿ. ಅಪ್ಪೋ ಬಂದವನೇ ದೇವ. ಆಪತ್ಕಾಲದೊಳಗೆ ಯಾವ ನಮ್ಮನ್ನು ರಕ್ಷಣೆ ಮಾಡ್ತಾನೋ ಅವನೇ ದೇವರು ಅಂತ ತಿಳ್ಕೊಂಡು ಅವನ ವಾಕ್ಯದ ಮೇಲೆ ಹಂಗ ನಂಬಿಕೆ ಇಟ್ಟು ಜೀವ ಉಳಿಸಬೇಕೇವೋ ಹಂಗ ಯಪ್ಪ ನೀರು ಕೊಡುವಂತ ಆ ಕಾರ್ಮಿಕ ಬೇಡ, ನೀರು ಕೊಡುತ್ತಾರೆ. ನೀರು ಕೊಡೋದ ಸಂತೋಷ. ಯಪ್ಪ ನಾನು ಬರೆಯೋದಷ್ಟು ಗೊತ್ತಿತ್ತು, ಬುದ್ಧಿ ಕೊಟ್ಟ. ಹಾಲು ಇಟ್ಟುಕೊಂಡು ಬಂದ, ಆಡಿನ ಹಾಲು ಇಟ್ಟುಕೊಂಡು ಬಂದು 2 ರೊಟ್ಟಿ ಕೊಟ್ಟ. ಆಗಿನ ಕಾಲದೊಳಗೆ ಹಾಲ ಬೆಲ್ಲ ಇವೆರಡು ಅತೀಯವಾಗಿ ಹೆಚ್ಚಿತ್ತು.
ಬರ್ತದೆ, ನಾನು ನಿನಗೊಂದು ಲಿಂಗ ತಂದು ಕೊಡ್ತೀನಿ ಬಾ, ನೀನೇನು ಚಿಂತೆ ಮಾಡಬೇಡ ಅಂತ ಆಶೀರ್ವಾದ ಮಾಡಿ ಆ ಜಂಗಮರ ಆ ಕಡೆ ಹೋಗ್ತಾರೆ, ಶ್ರೀಶೈಲಕ್ಕೆ ಹೋಗ್ತಾರೆ. ಇವ ದಾರಿ ಕಾಯ್ಕೊತ ಕೂತಿದ್ದಲ್ಲಿ, ದಾರಿ ಕಾಯ್ಕೊತ ಕೂತಿದ್ದ. ಯಾವಾಗ ಬರ್ತಾನ, ಯಾವಾಗ ಶ್ರೀಶೈಲದಿಂದ ಗುರು ಹೊಳಿ ಬರ್ತಾನ, ಯಾವಾಗ ನನಗೆ ಲಿಂಗ ಕೊಡ್ತಾನ, ನಾ ಯಾವಾಗ ಲಿಂಗ ಪೂಜೆ ಮಾಡೇನು ಅಂತ ಆ ಕಾರ್ಕೋಟಿಕ ಬೇಡ ಆ ಜಂಗಮನ ದಾರಿಯನ್ನ ಕಾಯ್ತಿದ್ದ. ಬಂದಪ್ಪ ಇವ ದಾರಿ ಕಾಯ್ಕೊತ ಕೂತಿದ್ದ. ಹೋಗಾಗ ಪಾದಯಾತ್ರೆ, ಬರುವಾಗ ಪಾದಯಾತ್ರೆ. ದಾರ್ಯಾಗ ಬಂದ, ಯಪ್ಪ ಲಿಂಗ ಅವ ಮರ್ತು ಬಂದಿದ್ದ. ಅವ ಮರ್ತು ಬಂದಾನ. ಗುರುವಾದ ಮಾತು ಕೊಟ್ಟಾನ, ನಾನು ಲಿಂಗ ಕೊಡ್ತೀನಿ ಅಂತ. ಶಿಷ್ಯ ತಗೊಳಕ್ಕೆ ತಯಾರಾಗಣ. ಯಪ್ಪ ಶ್ರೀಶೈಲಕ್ಕೆ ಮಲ್ಲಿಕಾರ್ಜುನನ ಸಾನ್ನಿಧ್ಯದೊಳಗ ಗುರುವೇ ಒಂದು ಲಿಂಗವನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಯಪ್ಪ ನನಗೆ ಲಿಂಗವನ್ನ ಕೊಡುವ ಪೂಜೆ ಮಾಡ್ತೀನಿ. ಲಿಂಗ ಹಿಮಾಲಯನ ಗುಡಿ ಕಾಯ್ತಕ್ಕಂಥ ಹುಡುಗ, ಇವನಿಗೆ ಲಿಂಗ ಅನ್ನೋದು ಗೊತ್ತಿಲ್ಲ. ನಾನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಗುರು ಅಂತಾನೆ ಒಂದು ಅಡವಿ ಒಳಗೆ ಬಿದ್ದಿರ್ತಕ್ಕಂಥ ಕುರಿಯ ಹಿಕ್ಕಿಯನ್ನ ಏನ್ ಮಾಡಲ್ಲ ಅಂತ ಕೇಳಿದ್ರ, ಅದಕ್ಕೊಂದು ಕೆಂಪು ವಸ್ತ್ರ ಕಟ್ಟಿ, ಇದೇ ನೋಡಪ್ಪ ಲಿಂಗ, ಇದನ್ನು ದಿನನಿತ್ಯ ನೀನು ಪೂಜೆ ಮಾಡೋ ಅಂತ ಕೊಟ್ಟು ಕುರಿ ಹಿಕ್ಕಿಯನ್ನ ಲಿಂಗ ಅಂತ ಕೊಟ್ಟು ಬಿಟ್ಟ. ಅವ ತಂದು ತಿಪ್ಪಿ ಒಳಗಿಟ್ಟು ಪ್ರತಿನಿತ್ಯ ಅದಕ್ಕೆ ಅವರಿಗೆ ಹೂವ ಹಾಕೋದು, ಆನೆ ಹಾಡು ಹಿಂದೆ ಅದಕ್ಕೆ ಹಾಡಾಕೋದು, ಮಲ್ಲಯ್ಯ 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 ಅಂತ ಹುಚ್ಚೆದ್ದು ಕುಣಿತಿದ್ದ. ಹುಚ್ಚೆದ್ದು ಕುಣಿತಾ ಇರುವಾಗ ಒಂದು ದಿನ ಏನು ಸುಮಾರು ದಿನಗಳು ಕಳೆದು ಹೋಗ್ತವೆ. ಆ ಕುರಿ ಹಿಕ್ಕಿ ಒಳಗೆ ತರೋದು, ಹಾಲು ಸುರುವುದು, ಅವರಿಗೆ ಹೂವ ತರೋದು, ಊದುಬತ್ತಿ ಬೆಳಗೋದು, ಮಲ್ಲಯ್ಯ 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 ಅಂತ ಧ್ಯಾನ ಮಾಡುತ್ತಿದ್ದ. ಒಂದು ದಿನ ಅವ್ರ ಅಪ್ಪನ ಸಮಸ್ಯೆ ಗೊತ್ತಿಲ್ಲ. ಒಟ್ಟು ಕುರಿನೇ ಹಿಂಡಲು, ಆನನೇ ಹಿಂಡಲು, ಹಾಲನೆ ಎಲ್ಲಿ ಹೋಗ್ತವ ನೋಡ್ಬೇಕು. ನೋಡಲ್ಲ, ಮುಂಜಾನೆ ಹೋಗ್ಬಿಟ್ಟು ಗ್ಲಾಸ್ ಹಾಲು ತುಂಬಾ ತಗೊಂಡು ಹೋಗಿ ಆ ಕುರಿ ಹಿಕ್ಕಿ ಚೆಲ್ಲುವಂತ ತಿಪ್ಪಿ ಒಳಗ ಹಾಲು ಹಾಕ್ತಿದ್ದ, ಕುಂಕುಮ ವಿಭೂತಿ ಹಾಕ್ತಿದ್ದ, ಅಲ್ಲಿ ಊದುಬತ್ತಿ ಬೆಳಗುತ್ತಿದ್ದ. ನೋಡದ ತಂದೆಗೆ ಬಹಳ ಸಿಟ್ಟು ಬಂತು. ಅಧಮ ಅಮೃತ ರೂಪವಾಗಿರುವಂತ ಹಾಲು ಊಟ ಮಾಡೋದು ಬಿಟ್ಟು ಈ ತಿಪ್ಪಿ ಒಳಗೆ ಚೆಲ್ಲಕತ್ತಿದೆಯಲ್ಲೋ ಅಂತ. ಅವಾಗ ಆತ ಹೇಳ್ತಾನೆ, ಇದು ತಿಪ್ಪಿ ಅಲ್ಲ, ಇದು ನನ್ನ ದೇವ ಮಂದಿರ, ಇದು ನನ್ನ ಗುಡಿಯಪ್ಪ, ನನ್ನ ಗುಡಿ ಇದು. ನನ್ನ ಗುಡಿಯೊಳಗೆ ದೇವರೇ ಲಿಂಗಯ್ಯನೇ. ಆ ಲಿಂಗಯ್ಯನಿಗೆ ಹಾಲು ಕೊಡಿಸ್ತಾ ಇದ್ದೇನೆ, ಪೂಜೆ ಮಾಡಿಸ್ತಾ ಇದ್ದೇನೆ, ಭಜನೆ ಮಾಡಕತ್ತೀನಪ್ಪ ಅಂತ. ತಂದೆಗೆ ಸಿಟ್ಟು ಬಂದು ಏನ್ ಮಾಡದ, ಎಲ್ಲ ಲಿಂಗ ಅಂತ ತಿಳ್ಕೊಂಡು ಕಾಲೇ ಏನ್ ಮಾಡದ ಅಂತ ಕೇಳಿದ್ರೆ